ತರಳಬಾಳ ಹುಣ್ಣಿಮೆಯ ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿದಂಥ ಶಿವಮೂರ್ತಿ ಡಾಕ್ಟರ್ ಶಿವಮೂರ್ತಿ ತರಳಬಾಳ ಜಗದ್ಗುರುಳವರಲ್ಲಿ ಶರಣಾರ್ಥಿಯನ್ನು ಸಮರ್ಪಿಸಿ ನಮ್ಮ ಕಾಡಸಿದ್ದೇಶ್ವರ ಮಠದ ಸಿದ್ದೇಶ್ವರ ಸ್ವಾಮಿಗಳಲ್ಲಿ ಶರಣೆಂದು ಇಲ್ಲಿ ಸೇರಿದಂಥ ಎಲ್ಲ ಆಹ್ವಾನಿತರೇ, ಗಣ್ಯಮಾನ್ಯ ಮಹಾಜನಗಳೇ ಮತ್ತು ಚಿಂತಕರೇ, ಈ ಸಭೆಯನ್ನು ಉದ್ದೇಶಿಸಿ ಕೃಷಿ ಮತ್ತು ಜಲದ ಬಗ್ಗೆ ಚಿಂತನೆ ಮಾಡಿದಂಥ ಮಹಾಜನಗಳೇ, ಇಲ್ಲಿ ಸೇರಿದಂಥ ಭಕ್ತ ಮಹಾಜನ, ನಿಮ್ಮೆಲ್ಲರಿಗೂ ಶರಣಾರ್ಥಿ. ಆಗಲೇ ಮಾತಾಡಿದಂಥ ಹೇಳಿದರು, ಇದೊಂದು ಕುಂಭಮೇಳ. ಈ ಕುಂಭಮೇಳದಲ್ಲಿ ನಾವೆಲ್ಲರೂ ಆ ಕುಂಭಮೇಳದಲ್ಲಿ ಜಲದ ರಾಶಿಯಲ್ಲಿ ಮಿಂದೆದ್ದರೆ ಇಲ್ಲಿ ಜನದ ರಾಶಿಯಲ್ಲಿ ಜ್ಞಾನದ ಗಂಗೆಯನ್ನು ಹರಿಸುವ ಕುಂಭಮೇಳ ಏನು ಐತೆ ಅಂದರೆ ಅದು ತರಳಬಾಳ ಹುಣ್ಣಿಮೆಯಲ್ಲಿ ನಾವೆಲ್ಲರೂ ನೋಡಬೇಕಾಗ್ತದೆ. ಆ ತರಳಬಾಳ ಹುಣ್ಣಿಮೆ ಇದು ನಾನು ಮೊದಲನೇ ಸಲ ಈ ತರಳಬಾಳ ಹುಣ್ಣಿಮೆಯಲ್ಲಿ ಭಾಗವಹಿಸಿದ್ದೇನೆ. ಇವತ್ತು ಚಿತ್ರದುರ್ಗ ಜಿಲ್ಲೆಯ ಭರಮಸಾಗರದ ಕೆರೆ ಸುಮಾರು ಒಂದು 25-30 ವರ್ಷಗಳ ಕಾಲ ನೀರಿರಲಿಲ್ಲ. ಭರಮಪ್ಪ ನಾಯಕ ಕಟ್ಟಿದ ಕೆರೆಗೆ ಬರವನ್ನು ನೀಗಿಸಿದಂಥ ಯಾರು ಅದರಂದರೆ ಸಿರಿಗೆರೆ ಮಠದ ಪೂಜ್ಯ ಶಿವಮೂರ್ತಿ ಸ್ವಾಮಿಗಳು ಅಂತೇಳಿ ನಾವು ಹೆಮ್ಮೆಯಿಂದ ಹೇಳಬೇಕು. ಅವರು ಈ ಭಾಗದ ಭಗೀರಥನಾಗಿ ಬಂದು ಈ ಚಿತ್ರದುರ್ಗ ಜಿಲ್ಲೆಗೆ, ಜಗಳೂರು ತಾಲೂಕಿಗೆ, ಮೊಳಕಾಲ್ಮೂರು ತಾಲೂಕಿಗೆ ಎಲ್ಲ ಕೆರೆಗಳನ್ನು ತುಂಬಿಸಿದಂಥ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ರಾಜರು ಇಲ್ಲ, ಆ ರಾಜರ ಮಾಡುವಂಥ ರಾಜರಿಗೆ ಕಿವಿ ಹಿಂಡಿ, ಸರ್ಕಾರಕ್ಕೆ ಕಿವಿ ಹಿಂಡಿ ಈ ಕೆಲಸ ಆಗಲೇಬೇಕು ಅಂಥೇಳಿ ದುಡ್ಡು ಯಾಕೆ ಕೊಡೋದಿಲ್ಲ, ನೀ ದುಡ್ಡು ಕೊಟ್ಟು ಈ ಕೆಲಸವನ್ನು ಮಾಡು ಅಂಥೇಳಿ ಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ ಕಿವಿ ಹಿಂಡಿದಂಥ ಕೆಲಸವನ್ನು ಮಾಡಿದವ್ರು ಯಾರು ಗಟ್ಟಿಗ ಸ್ವಾಮಿಗಳು ಅಂದರೆ ನಮ್ಮ ಶಿವಮೂರ್ತಿ ಸ್ವಾಮಿಗಳು ಅಂತೇಳಿ ನಾವು ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಈ ನಿಟ್ಟಿನಲ್ಲಿ ಅವರಿಗೆ ಅವರ ತಾಯಿ ಹಾಲನ್ನು ಕುಡಿಸ್ಬೇಕಾದ್ರೆ ಒಂದು ಗಾದೆ ಮಾತನ್ನು ಹೇಳ್ತಾರೆ. ನೀವು ತೊಟ್ಟದಲ್ಲಿ ಕುತ್ಕೊಂಡು ಎದೆ ಹಾಲು ಕುಡಿಸ್ಬೇಕಾದ್ರೆ ಕೆರೆಯನ್ನು ಕಟ್ಟಿಸು, ಅನ್ನ ಛತ್ರವನ್ನು ಇಡಿಸು, ಗಿಡ ಮರಗಳನ್ನು ನಡೆಸು ಅಂತ ಹೇಳ್ತಾರೆ. ಹಾಗೆ ನಮ್ಮ ಪೂಜ್ಯ ಗುರುಗಳ ತಾಯಿ ಅವರಿಗೆ ಹಾಲನ್ನು ಕುಡಿಸ್ಬೇಕಾದ್ರೆ, ನೋಡಪ್ಪ ನೀನು ಮಹಾತ್ಮನಾಗ್ತಿದ್ದಿ, ನೀನು ಏನು ಮಾಡಬೇಕು ಅಂದರೆ ಸಮಾಜಕ್ಕೆ ಶಿಕ್ಷಣವನ್ನು ಮತ್ತು ನೀರನ್ನು, ಅನ್ನಛತ್ರವನ್ನು, ದಾಸೋಹವನ್ನು, ವಿದ್ಯಾ ಕೇಂದ್ರವನ್ನು ತೆಗೆದು ಸಮಾಜಕ್ಕೆ ನೀನು ಋಣವನ್ನು ತೀರಿಸ್ಬೇಕು ಅಂತ ಹೇಳಿದಂಥ ತಾಯಿಯನ್ನು ನಾವು ಇವತ್ತು ಸ್ಮರಿಸಬೇಕಾಗ್ತದೆ. ಅಂಥ ಗುರುಗಳನ್ನು ಪಡೆದಂಥ ನಾಡು ನಮ್ಮದು ಧನ್ಯ ಅಂತೇಳಿ ನಾವು ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಈ ನಿಟ್ಟಿನಲ್ಲಿ ಆ ಕೆಲಸವನ್ನು ಪೂಜ್ಯರು ಮಾಡ್ತಾ ಬಂದಿದ್ದಾರೆ. ತರಳಬಾಳ ಹುಣ್ಣಿಮೆ ಭಾಳ ವಿಜೃಂಭಣೆಯಿಂದ ಸಮಾಜಕ್ಕೆ ಒಂದು ಜ್ಞಾನವನ್ನು ಕೊಡುವ ಕೇಂದ್ರವಾಗಿ ಹೊರಹೊಮ್ಮುತ್ತದೆ ಅನ್ನೋಂಥ ಚಿಂತನೆಗಳನ್ನು ನಾನು ಕೇಳಿದ್ದೆ. ಅದೇ ಜ್ಞಾನವನ್ನು ಇವತ್ತು ಕೊಡ್ತಾರೆ. ನೋಡಿ, ಅಲ್ಲಮಪ್ರಭು ಒಂದು ವಚನವನ್ನು ಹೇಳ್ತಾರೆ, ಒಲೆ ಅಡಿಗೆಯನ್ನು ಉಂಡವರು ಹಲವರು ಕೆಲವರು, ತಲೆ ಅಡಿಗೆಯನ್ನು ಉಂಡರು ಒಬ್ಬರನ್ನೂ ಕಾಣೆ. ಒಲೆ ಅಡಿಗೆ ಉಂಡರೆ ಹೊಗೆ ಉಂಟು, ತಲೆ ಅಡಿಗೆ ಉಂಡರೆ ಹೊಗೆ ಇಲ್ಲ. ಜ್ಞಾನದ ಗಂಗೆ ಜನಗಳಿಗೆ ಹಬ್ಕೊಂಡು ಹೋಗ್ತದೆ. ಈ 9 ದಿನ ಕಾರ್ಯಕ್ರಮದಲ್ಲಿ ಬಂದಂಥ ಜನಗಳು ಒಂದೊಂದು ನುಡಿಮುತ್ತುಗಳನ್ನು ನಿಮ್ಮ ಊರಿಗೆ, ನಿಮ್ಮ ಮನೆಗೆ ತೆಗೆದುಕೊಂಡು ಹೋಗಿ ಆ ಪ್ರಭೆಯನ್ನು ಬಿತ್ತರಿಸಿದರೆ ನಮ್ಮ ಸಮಾಜಕ್ಕೆ ಸಂಸ್ಕಾರ ಬರ್ತದೆ, ಸಂಸ್ಕೃತಿ ಬರ್ತದೆ. ಆ ನಿಟ್ಟಿನಲ್ಲಿ ನಮ್ಮ ಸಂತತಿ ಉತ್ತಮದ ಸಮಾಜವಾಗಿ ಬೆಳಲಿಕ್ಕೆ ದಾರಿದೀಪವಾಗ್ತದೆ ಅಂಥ ಮಾತುಗಳನ್ನು ನಾವೆಲ್ಲರೂ ಚಿಂತನೆಯನ್ನು ಮಾಡಬೇಕಾಗಿತ್ತೆ. ಇಲ್ಲಿ ಬಂದು ಹೋಟ್ಲಾಗ ಬಜ್ಜಿ ಚೆನ್ನಾಗಿತ್ತು, ಮಿರ್ಚಿ ಚೆನ್ನಾಗಿತ್ತು ಅನ್ನೋದಲ್ಲ, ಖಾರ ಮಂಡಕ್ಕಿ ಚೆನ್ನಾಗಿತ್ತು ಅನ್ನೋದಲ್ಲ.
ಇಲ್ಲಿ ಹೇಳಿದಂಥ ನಮ್ಮ ಈಗ ಹಿಂದಿಯಲ್ಲಿ ಮಾತಾಡಿದ್ರಲ್ಲ ಜಲ ಸಂರಕ್ಷಣೆ ಮಾಡಿದವರು, ಹೊಳೆಗಳಿಗೆ ಜೀವ ಕಳೆಯನ್ನು ಕೊಟ್ಟಂಥವ್ರು, ಅವರು ಏನು ಹೇಳಿದರೆ ಆ ಮಾತುಗಳನ್ನು ನೀವೆಲ್ಲರೂ ಕೇಳಬೇಕು. ಅನೇಕ ಚಿಂತಕರಿದ್ದಾರೆ, ನಮ್ಮ ಗುಂಗೇರು ಇದ್ದಾರೆ, ಇನ್ನೂ ಅನೇಕ ಜನ ಕೃಷಿ ಮಾಡಿದವರು ಅದಾರೆ. ನಮಗೆ ಕೃಷಿ ಮುಖ್ಯ ಪ್ರಧಾನವಾದಂಥ ದೇಶ ನಮ್ಮ ಭಾರತ. ಆ ಕೃಷಿಯಿಂದ ನಾವು ಹಸರನ್ನು ಬೆಳೆದರೆ ದೇಶಕ್ಕೆ ಅನ್ನ ಕೊಡುವಂಥ ಶಕ್ತಿ ಯಾರಿಗಿದೆಯಪ್ಪ ಅಂದರೆ ನಮ್ಮ ರೈತರಿಗಿದೆ. ಅನ್ನ ನಾವೆಲ್ಲ ನಿಂತುಬಿಟ್ರೆ ನೇಗಿಲ ಯೋಗಿ ನೇಗಿಲ ನಿಲ್ಲಿಸೋದನ್ನು ಬಿಟ್ಟರೆ ನಮಗೆ ಯಾರಿಗೂ ಅನ್ನ ಸಿಗೋದಿಲ್ಲ, ವಿಜ್ಞಾನಿಗಳಿಗೆ ಕೊಡೋಕ್ಕಾಗೋದಿಲ್ಲ. ನಮ್ಮ ಗುರುಗಳು ಮಲ್ಲಿಕಾರ್ಜುನ ಗುರುಗಳು ಹೇಳ್ತಿದ್ರು, ಯಾರೋ ಒಬ್ಬರು ಬಂದು ನಾನು ಅಲ್ಲಿದ್ದೆ, ಸಾಹೇಬಾಬ ಇದನ್ನು ಮಾಡ್ತಾನೆ, ಏನು ಉಂಗುರ ಕೊಡ್ತಾರೆ, ವಿಭೂತಿ ಕೊಡ್ತಾರೆ, ಇನ್ನೊಂದು ಕೊಡ್ತಾರೆ ಅಂತ ಹೇಳಿದರು. ಅವ್ರ ಕಡೆಗೆ ಅವ್ರಿಗೆ ಹೇಳಿದರು, ನಮ್ಮ ದೇಶಕ್ಕೆ ನಮ್ಮ ಚಿತ್ರದುರ್ಗ ಜಿಲ್ಲೆಗೆ ಬರ ಬಂದಿದೆ, ರಾಗಿ ಜೋಳ ಕೊಡೋಕ್ಕಾಕತ್ತೇನ್ರಿ, ನೀರು ಕೊಡೋಕ್ಕಾಕತ್ತೇನ್ರಿ, ಬಂಗಾರ ಕೊಡ್ಬೋದು, ಬೆಳ್ಳಿ ಕೊಡ್ಬೋದು, ಇನ್ನೊಂದು ಕೊಡಬೇಕು. ಆ ರಾಗಿ ಜೋಳ ಮಾಡುವಂಥ ವಿದ್ಯೆಯನ್ನು ಯಾರು ಕಲಿಸ್ತಾರೆ ಅವರಿಗೆ ಶರಣಂತಾನೆ ಅಂತ ಹೇಳಿದರು ಅವರು, ನಮ್ಮ ಗುರುಗಳು ಮಲ್ಲಿಕಾರ್ಜುನ ಜಗದ್ಗುರುಗಳು. ಅಂಥವ್ರು ಇವತ್ತು ಬೇಕು. ಇಂಥವನ್ನೆಲ್ಲ ಬುಟಾಟಿಕೆಗಳ ಸಂದೇಶವನ್ನು ನಾವು ಕೊಡೋದು ಬೇಡ. ಇವತ್ತು ಗುರುಗಳು ನಮ್ಮ ಕೆರೆಗಳಿಗೆ ನೀರನ್ನು ತುಂಬಿಸಿದಂಥ ಕೆಲಸ, ನಾವು 22 ಕೆರೆಗಳಿಗೆ ನೀರು ತುಂಬಿಸುವಂಥ ಯೋಜನೆಯನ್ನು ಪ್ರಾರಂಭ ಮಾಡಿದ್ವಿ. ನಮ್ಮ ಮಲ್ಲಿಕಾರ್ಜುನ ಇವರು ಡಾಕ್ಟರ್ ಮಲ್ಲಿಕಾರ್ಜುನ ಇವರು ಮಂಜುನಾಥ್ರವರು ಸೇರಿಕೊಂಡು ಮಾಡಿದಾಗ ಆ ಕೆರೆಗಳಿಗೆ ಅರ್ಧಂಬರ್ಧ ಆಯಿತು, ನೀರು ಉದ್ಘಾಟನೆ ಆಯಿತು. 140 ಕೋಟಿ ಯಡಿಯೂರಪ್ಪ ಸರ್ಕಾರದವರದಕ್ಕೆ ಬಿಡುಗಡೆ ಮಾಡಿದರು. ಆದರೆ ಹೇಗಂತಂದರೆ ಒಂದು ಕತೆ ನೆನಪಿಗೆ ಬರ್ತದೆ. ಆ ನೀರು ಯಾಕೆ ಬರಲಿಲ್ಲ ಅದಕ್ಕೊಂದು ಕತೆ ಬರ್ತದೆ. ಅಲ್ಲೇ ಒಂದು ಶಿವನ ಒಡ್ಡೋಗ ನಡೀತಿತ್ತು. ದೇವತೆಗಳು ಒಂದು ಕಡೆ ಇದ್ದರು, ರಾಕ್ಷಸರು ಒಂದು ಕಡೆ ಇದ್ದರು. ಆ ಪರಮಾತ್ಮ ಹೇಳಿದ, ನೋಡ್ರಪ್ಪ ನಿಮ್ಮ ಕೈಯಾಗಿ ಎಲ್ಲರಿಗೂ ಒಂದೊಂದು ಉಂಡಿ ಕೊಡ್ತಾನೆ, ಇದನ್ನು ಕೈ ಮಡಿಸ್ದಂಗೆ ನೀವೆಲ್ಲರೂ ತಿನ್ನಬೇಕು ಅಂತ ಹೇಳಿದರು. ಈ ಕಡೆ ಒಂದು ಸನ್ನಿವೇಶ ಇತ್ತು, ಈ ಕಡೆಗೆ ಒಂದು ಸನ್ನಿವೇಶ. ಎಲ್ಲರೂ ಏನು ಮಾಡಿದರು, ಮೊದಲೇ ಯಾರು ತಿಂತೀರಪ್ಪ ಅಂದರೆ ನಾವು ತಿಂತೇವೆ ಅಂದರು. ರಾಕ್ಷಸರ ಕಡೆ ಎಲ್ಲರೂ ನಾವು ತಿಂತೇವೆ ಅನ್ನೋಕೆ ಹತ್ತಿದ್ರು. ಅವ್ರು ಏನು ಮಾಡಿದ್ರು, ಉಂಡಿ ನಿಂಗೆ ಮ್ಯಾಗಿದ್ರು, ಬಾಯಿ ಒದ್ದಿದ್ರು, ಎಲ್ಲ ಕೆಳಗೆ ಬಿದ್ದು ಹೋಗಿಬಿಡ್ತು, ಚೆಲ್ಲಿ ಹೋಯ್ತು. ಈ ಕಡೆ ದೇವತೆಗಳಿದ್ರಲ್ಲ ಒಂದು ಕಡೆ, ಅವ್ರೇನು ಮಾಡಿದ್ರು, ತಮ್ಮ ಕೈಯನ್ನು ಒಬ್ಬರು ಬಾಯಾಗಿ ಒಬ್ಬರಿಗೆ ಇಟ್ಕೊಂತ ಹೋಗ್ಬಿಟ್ರು. ನಮ್ಮ ಕೆರೆ ಏನಾಯಿತು ಅಂತಂದರೆ ನೀರು ಹರಿಯಾಕತ್ತು, ತುಂಬಿತು. ಒಬ್ಬರು ಜಾಕೆಲ್ಲಿ ಹೊಡೆದ, ಒಬ್ಬ ಕಲ್ಲು ಹಾಕಿದ, ಹಾಲು ತಿರ್ದ, ನನ್ನ ಕೆರೆಗೆ ಮೊದಲು ಬರಬೇಕು, ನನ್ನ ಕೆರೆಗೆ ಬರಬೇಕು ಅಂತೇಳಿ ಎಲ್ಲ ಕೆಟ್ಟು ಹೋಯ್ತು. ನೀರು ಬರಲಿಲ್ಲ. ಕಾಂಟ್ರಾಕ್ಟರು ಅಷ್ಟಕ್ಕಷ್ಟೇ ಮಾಡಿ ಆ ಕೆರೆ ಅರ್ಧಂಬರ್ಧ ತುಂಬುವಂಥ ಕೆಲಸ ಆಯಿತು. ಆ ಕೆಲ ಮತ್ತೆ ಈಗ ಪುನಶ್ಚೇತನವನ್ನು ಮಾಡಿ ಆ 22 ಕೆರೆಗಳು ತುಂಬಿದರೆ ಈ ದಾವಣಗೆರೆಯ ಅರ್ಧ ಭಾಗ, ಚಿತ್ರದುರ್ಗ ಜಿಲ್ಲೆಯ ಭಾಗ ಸಮೃದ್ಧವಾದ ನೀರಾವರಿ ಪ್ರದೇಶ ಆಗ್ತದೆ. ಅದಕ್ಕೆಲ್ಲ ಗುರುಗಳ ಆಶೀರ್ವಾದ ಇರಬೇಕು ಅಂಥೇಳಿ ನಾವೆಲ್ಲರೂ ಚಿಂತನೆ ಮಾಡೋಣ. ಗುರುಗಳಿಗೆ ಒಂದು ಬೇಡಿಕೆ ಇಟ್ಕೊಂಡು ನಾವೆಲ್ಲರೂ ಆ ಕೆರೆಗಳಿಗೆ ತುಂಬಿಸಿದರೆ ನಮ್ಮ ರೈತಾಪಿ ಜನಗಳು, ಜಲ ಸಂರಕ್ಷಣೆ ಆದರೆ ನಮ್ಮ ರೈತಾಪಿ ಜನಗಳು ಏನು ಮಾಡಬೇಕಪ್ಪ ಅಂತಂದರೆ ಆ ನೀರನ್ನು ಸದುಪಯೋಗ ಮಾಡಬೇಕು. ಹೇಳಿದರು, ನಾರಿ, ಭೂಮಿ ಮತ್ತು ನೀರು ಇವೆಲ್ಲ ಶುದ್ಧವಾದಂಥ ಪಂಚೇಂದ್ರಿಯಗಳಲ್ಲಿ ಅಮೂಲ್ಯವಾದ ವಸ್ತುಗಳಿವು. ಆ ಇದರಲ್ಲಿ ಭೂತಗಳಲ್ಲಿ ಅಮೂಲ್ಯವಾದ ವಸ್ತುಗಳನ್ನು ನಾವು ರಕ್ಷಣೆ ಮಾಡುವಂಥ ಪ್ರತೀತಿಯನ್ನು ಇಟ್ಕೊಳ್ಳೋಣ. ಅದರ ಜೊತೆಗೆ ನಾವೆಲ್ಲರೂ ಕೃಷಿಕರದವಿ, ಮನೆಗೆ 1-2 ದೇಸಿ ತಳಿಯ ಆಕಳುಗಳನ್ನು ಸಾಕುವಂಥ ಕೆಲಸವನ್ನು ನಾವು ಮಾಡಬೇಕಾಗಿದ್ದೀವಿ ಎಲ್ಲರೂ, ಪ್ರತಿಯೊಬ್ಬರು. ಇವತ್ತು ನಮ್ಮ ಕನ್ನೇರಿ ಸ್ವಾಮಿಗಳ ಮಠದಲ್ಲಿ 1000 ಆಕಳುಗಳನ್ನು ಸಾಕಿದ್ದಾರೆ. ನಾನಾ ಥರ ಆಕಳುಗಳನ್ನು ತರಿಸ್ತಾರೆ, ಗೋಕೃಪಾಮೃತ ಮಾಡಿಸ್ತಾರೆ, ಜೀವಾಮೃತ ಮಾಡಿಸ್ತಾರೆ. ಎಲ್ಲರಿಗೂ ಹಾಲು ಮತ್ತು ಬೆಣ್ಣೆಗಳನ್ನು ಮಾಡಿ, ಉತ್ಪನ್ನಗಳನ್ನು ಮಾಡಿ, ಅದರ ಸಗಣಿಯಿಂದ ದೀಪಗಳನ್ನು ಮಾಡಿ ಕೊಡುವಂಥ ಕೆಲಸವನ್ನು ನಮ್ಮ ಕನ್ನೇರಿ ಸ್ವಾಮಿಗಳು ಬಂದಿದ್ದಾರೆ. ನಮ್ಮ ರೈತರಿಗೆ 1000 ಜನ ರೈತರಿಗೆ ನಮ್ಮ ಮಠದಲ್ಲೇ ಒಂದು ಚಿಂತನಾ ಗೋಷ್ಠಿ ಇಟ್ಕೊಂಡು ಅವರಿಗೆ ಹೇಗೆ ಮಾಡಬೇಕು, ಹೇಗೆ ನಾವು ಗೋ ಸಂಪತ್ತನ್ನು ಉಳಿಸ್ಬೇಕು, ಅದರಿಂದ ನಾವು ದೇಶೀಯ ತಳಿಗಳನ್ನು ಹೇಗೆ ಉಳಿಸ್ಬೇಕು, ನಾವು ಗೊಬ್ಬರವನ್ನು, ಸರ್ಕಾರಿ ಗೊಬ್ಬರವನ್ನು ಬೆಳೆಸ್ತಾನೆ ಹೇಗೆ ನಮ್ಮ ಬದುಕನ್ನು ಕಟ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಂಥ ಪೂಜ್ಯರು ಬಂದಿದ್ದಾರೆ. ಅವರು ಈಗ ಮಾತಾಡಿದ್ರೆ ಕಾಲ ಆಗಲೇ 10:30 ಆಗಿದೆ. ಈಗಾಗಲೇ ಇನ್ನೂ ಕಾರ್ಯಕ್ರಮ ಪೂಜ್ಯ ಗುರುಗಳು ಅವರು ಈ ಸಮಾಜವನ್ನು ಕುರಿತು ಚಿಂತನೆಯನ್ನು ಮಾಡ್ತಿದ್ದಾರೆ. ನಿನ್ನೆ ಅವರು ಅಮೋಘವಾದಂಥ ಚಿಂತನೆಯನ್ನು ನಾನು ಕೇಳಿದೆ, TV ಮಾಧ್ಯಮದಲ್ಲಿ ಅದ್ಭುತವಾದಂಥ ಚಿಂತನೆಯನ್ನು ಕೊಟ್ಟಿದ್ದಾರೆ. ಇವತ್ತು ನಾವೇನು ಆಗಬೇಕಪ್ಪ ಅಂತಂದರೆ ಕಾಯಕ ಪ್ರಜ್ಞೆಯನ್ನು ಇಟ್ಕೋಬೇಕು.
ನೂಲಿ ಚಂದಯ್ಯನ ಕಾಯಕ ಹೇಗಿತ್ತು ಮತ್ತು ಆಯ್ದಕ್ಕಿ ಲಕ್ಕಮ್ಮನ ಕಾಯಕ ಹೇಗಿತ್ತು ಇವನ್ನೆಲ್ಲವನ್ನು ನಾವು ಕಲಿತಾಗ ಮಾತ್ರ ಆಯ್ದ ಲೆಕ್ಕಮ್ಮ ಯಾಕೆ ಗಂಡನಿಗೆ ಎಚ್ಚರಿಕೆಗೊಳಿಸಿದರು. ನೂಲಿ ಚಂದಯ್ಯ ಹಗ್ಗವನ್ನು ಮಾಡ್ತಿದ್ದ ಲಿಂಗ ಜಾರಿ ಬಿದ್ದರೆ ನೀನು ಬರಬಾರ್ದು ಹೋಗು, ನಾನು ಕಾಯಕದಲ್ಲಿ ನಿರತರಾಗಿದೆ, ನಿನ್ನ ಮನೆಯಾಗಿರುತ್ತೋ. ಅವ ಲಿಂಗಯ್ಯ ಏನು ಮಾಡಿದ, ಕುಂಟಿಗೆಂತ ಅವನು ಹಿಂದೆ ಹೋದ. ಕಾಯಕವನ್ನು ಮಾಡಿದರೆ ಕಾಯಕಕ್ಕೆ ತೊಂದರೆ ಆಗ್ತೈತೆ ಅಂತ ಮಾಡಿದಂಥ ನಾವು ರೈತರು ಏನು ಮಾಡಬೇಕು, ಕಾಯಕ ಪ್ರಜ್ಞೆಯನ್ನು ಬಿಟ್ಟು ಬೇರೆ ಕಡೆಗೆ ಹೋಗದಂಗೆ ಕಾಯಕ ಪ್ರಜ್ಞೆಯಲ್ಲಿ ನಿರಂತರಾದರೆ ನಮ್ಮ ದೇಶ ಏನಾಗ್ತದೆ, ಸುಭಿಕ್ಷೆ ಆಗ್ತದೆ. ನಾವು ಎಲ್ಲಿ ಯಾರ ತಕ್ಕನೂ ಸಾಲ ಕೇಳೋದು ಹೋಗೋದೇ ಬೇಡ, ನಾವೇ ರೈತರಿಗೆ ಸಾಲ ಕೊಡ್ತೇವೆ. ಯಾರಾದರೂ ರೈತರು ಅನ್ನ ಕೊಡುವಂಥವ್ರು ಯಾರ ಇದ್ದರೆ ದೇಶದಲ್ಲಿ ರೈತರು ಬಿಟ್ಟರೆ ಯಾರೂ ಜಗತ್ತಿಗೆ ಅನ್ನ ನೀಡುವಂಥ ಶಕ್ತಿ ITBT ಕಂಪ್ನಿಗಿಲ್ಲ, ವಿಜ್ಞಾನಿಗಳಿಗಿಲ್ಲ. ಯಾರಿಗೆ ಐತೆ ಅಂದರೆ ಅಕ್ಕಿ ಬೆಳೆಯೋರಿಗೆ, ರಾಗಿ ಬೆಳೆಯೋರಿಗೆ, ಬೆಲ್ಲ ಬೆಳೆಯೋರಿಗೆ, ಕಬ್ಬನ್ನು ಬೆಳೆಯೋರಿಗೆ ಮಾತ್ರ ಅನ್ನವನ್ನು ಕೊಡುವಂಥ ಕೆಲಸ ನಮ್ಮ ರೈತರ ಮೇಗಿದೆ. ಆ ರೈತರು ನಮ್ಮ ಕಾಯಕ ಪ್ರಜ್ಞೆಯನ್ನು ಮರಿದನೆ ಜೀವನವನ್ನು ಸಾಗಿಸುವಂಥ ಕೆಲಸವನ್ನು ಮಾಡಿರಿ. ಅಂಥ ಶಕ್ತಿತ್ವವನ್ನು ಪೂಜ್ಯ ಗುರುಗಳು ನಿಮ್ಮೆಲ್ಲರಿಗೆ ಕೊಡಲಿ ಅಂತ ಶುಭವನ್ನು ಕೋರ್ತಾರೆ.